ನಮಸ್ಕಾರ ಎಲ್ಲ ಪತ್ರಕರ್ತೆ ಸಿಬ್ಬಂದಿಗಳಿಗೆ. ನಾನು ರವಿ ಬಗ್ಲಿ, ಕ್ಲಿನಿಕಲ್ಸ್ ಫೋರ್ಟೀಸ್ BGS ಹಾಸ್ಪಿಟಲ್ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ವರ್ಲ್ಡ್ ಕಿಡ್ನಿ ಡೇ ಅರಿವು ಮೂಡಿಸುವಗೋಸ್ಕರ ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸರ್, ಇಸ್ ಎ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟು, ಡಾಕ್ಟರ್ ನರೇಂದ್ರ ಸರ್, ಸೀನಿಯರ್ ಯೂರೋಲಜಿಸ್ಟು ನಮ್ಮೊಟ್ಟಿಗೆ ಇದ್ದಾರೆ. ಅವರು ವರ್ಲ್ಡ್ ಕಿಡ್ನಿಯ ಬಗ್ಗೆ ಸ್ವಲ್ಪ ಅದರ ಬಗ್ಗೆ ಅರಿವನ್ನು ಮತ್ತು ಅದರ ಬಗ್ಗೆ ಮೆಸೇಜನ್ನು ಕೊಡ್ತಾರೆ ಸರ್ ಅಂತ ಹೇಳಿ. ನಾನು BGS ಕ್ಲಿನಿಕಲ್ಸ್ ಹಾಸ್ಪಿಟಲ್ ಫೋರ್ಟಿಸ್ ನೆಟ್ವರ್ಕ್ ಹಾಸ್ಪಿಟಲ್ ಚೀಫ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್. ನಾನು ಸುಮಾರು 2007ರಿಂದನೂ ನಾನು ಈ ಹಾಸ್ಪಿಟಲ್ ಅಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಈ ದಿನದ ವಿಶೇಷವೇನೆಂದ್ರೆ ವರ್ಲ್ಡ್ ಕಿಡ್ನಿ ಡೇ. ಇದು ಪ್ರತಿ ವರ್ಷ ನಾವು 2ನೇ ಗುರುವಾರ ಮಾರ್ಚ್ ತಿಂಗಳಲ್ಲಿ ನಾವು ಈ ಒಂದು ದಿನ ಸೆಲೆಬ್ರೇಟ್ ಮಾಡ್ತೀವಿ. ಮುಖ್ಯ ಉದ್ದೇಶ ಏನಂದ್ರೆ ಜನಸಾಮಾನ್ಯರಲ್ಲಿ ಒಂದು ಕಿಡ್ನಿ ಕಾಯಿಲೆಯ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ, ಅದನ್ನ ಹೇಗೆ ತಡೆಗಟ್ಟುವುದನ್ನೋಸ್ಕರ ನಾವು ಈ ಒಂದು ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಂದ್ರೆ ನಾವು 1000 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಮುಗಿಸಿದ್ವಿ. ಅದರಲ್ಲಿ ನಾವು ಎಲ್ಲಾ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟ್ಸು, ಕಿಡ್ನಿ ABO ಇನ್ಕಾಂಪಟಬಲ್ ಟ್ರಾನ್ಸ್ಪ್ಲಾಂಟ್ಸು, ಸ್ವಾಪ್ ಟ್ರಾನ್ಸ್ಪ್ಲಾಂಟ್ಸು, ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸು ಮತ್ತು ABO ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸು ಮಾಡ್ತೀವಿ. ಸೊ ಇದು ಟ್ರಾನ್ಸ್ಪ್ಲಾಂಟ್ಸು ಅಲ್ಲದೆ ನಾವು ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಡಯಾಲಿಸಿಸ್ ಸೌಕರ್ಯನೂ ಕೂಡ ಇದೆ. ಎಲ್ಲಾ ತರದ ಡಯಾಲಿಸಿಸ್ ಫೆಸಿಲಿಟೀಸು ನಮ್ಮಲ್ಲಿ ಇದೆ. ಸೊ ಮುಖ್ಯವಾಗಿ ನಾವು ಇವೆಲ್ಲ ಟರ್ಷರಿ ಟ್ರೀಟ್ಮೆಂಟು. ಸೊ ನಾವು ಬೇಸಿಕ್ ಆಗಿ ನಾವು ಈಗ ಈ ಕಿಡ್ನಿ ಕಾಯಿಲೆ ಬರೋದನ್ನೇ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಸೊ ಈ ಈ ದಿನದಂದು ನಾವು ಅದರ ಬಗ್ಗೆ ಅರಿವು ಮಾಡೋಕ್ಕೋಸ್ಕರ ನಾವು ಕೆಲವೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಸೊ ಇದೆರಡು ಮಾತು ಹೇಳಿ ಧನ್ಯವಾದ. ನಮಸ್ಕಾರ, ನಾನು ಡಾಕ್ಟರ್ ನರೇಂದ್ರ ಅಂತ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಕಳೆದ 15 ವರ್ಷದಿಂದ ನಾನು ಇಲ್ಲಿ BGS ಕ್ಲಿನಿಕಲ್ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈ ದಿನದ ವಿಶೇಷ ಅಂತಂದರೆ ವರ್ಲ್ಡ್ ಕಿಡ್ನಿ ಡೇ. ಅದ್ರಲ್ಲಿ ಏನಂತಂದರೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಜನಗಳಿಗೆ. ಸೊ ಹೇಗೆ ಏನೇನು ಕಾಯಿಲೆಗಳಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಸೊ ದೆರ್ ಆರ್ ಪ್ರಿವೆಂಟಬಲ್ ಕಾಸ್ ಇರುತ್ತೆ. ಸೊ ಈಗಿನ ನಾವು ಹೋಲಿಸ್ಕೊಂಡ್ರೆ ಕಿಡ್ನಿ ಕಂಪೇರ್ ಟು ದಿ ಲಾಸ್ಟ್ 15-20 ಇಯರ್ಸ್ ಕಂಪೇರ್ ಮಾಡಿದ್ರೆ ಈಗಿನ ಡಿಕೇಡಲ್ಲಿ ಸೊ ಕಿಡ್ನಿ ಸಮಸ್ಯೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಎಲ್ಲರೂ ಬೇಗ ಅಂದರೆ ಸ್ಟ್ರೆಸ್ಫುಲ್ ಲೈಫು, ಅದರಿಂದ ಏನಾಗುತ್ತೆ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನ್ ಬರುತ್ತೆ ಮತ್ತು ಒಬೆಸಿಟಿ ಇರುತ್ತೆ. ಸೊ ಇದೇ ಕಾಮನೆಸ್ಟ್ ಇಂಡಿಯಾದಲ್ಲಿ ಕಾಮನೆಸ್ಟ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್ ಅಂದರೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್. ಸೊ ನಾವು ಮಿತವಾದ ವ್ಯಾಯಾಮ ಮಾಡೋದು, ಮತ್ತು ನಾವು ಫುಡ್ಡಲ್ಲಿ ಸಾಲ್ಟು ರಿಸ್ಟ್ರಿಕ್ಷನ್ನು ಮತ್ತು ಸ್ವೀಟು ಮತ್ತು ಆಯಿಲ್ ರಿಸ್ಟ್ರಿಕ್ಷನ್ಸ್ ಮಾಡೋದ್ರಲ್ಲಿ, ಮತ್ತು ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಲ್ಲಿ, ಮತ್ತು ಅಡಿಕ್ವೇಟ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ, ಅರೌಂಡ್ 8 to 10 ಗ್ಲಾಸಸ್ ಆಫ್ ವಾಟರ್ ಇಂಟೇಕ್, ಮತ್ತು ಅತಿಯಾದ ಈಗ ಪೇನ್ ಕಿಲ್ಲರ್ ಮಾತ್ರೆಗಳು ಡಾಕ್ಟರ್ ಕನ್ಸಲ್ಟ್ ಮಾಡದೇನೆ ತಗೊಳ್ಳೋಂಥದ್ದು. ಸೊ ಇಂಥದ್ದೆಲ್ಲ ನಾವು ತಡೆಗಟ್ಟಿದ್ರೆ ಮತ್ತು ನಾವು ಮತ್ತು ಕಿಡ್ನಿ ಕಾಯಿಲೆಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಕಿಡ್ನಿ ಕಾಯಿಲೆ ಒಂದ್ಸತಿ ಬಂದಾಗ ಏನಾಗುತ್ತೆ ಅಂದರೆ ಜನಗಳಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಅವರು ಏನಪ್ಪ ಆಯಿತು, ನಮ್ಮದು ಜೀವನನೇ ಮುಗಿದೋಯ್ತಾ, ಆ ಥರ ಅವ್ರಿಗೆ ಸುಮಾರು ಇದು ಕಾಡುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಈ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಕಿಡ್ನಿ ಫೇಲ್ಯೂರ್ ಆದ ಕೂಡಲೇ ಅವರು ಡಾಕ್ಟರ್ ಹತ್ರ ಬರ್ತಾರೆ. ಬಂದ ಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಸಮಾಧಾನ ಆಗಲ್ಲ, ಸುಮಾರು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಕೊನೆಗೆ ಏನು ಮಾಡ್ತಾರೆ, ಅವರು ಈ ಕ್ವಾಕ್ ಹತ್ರನೂ ಹೋಗ್ತಾರೆ. ಕ್ವಾಕ್ ಹತ್ರ ಸುಮಾರು ಅದು ಆರ್ಟಿಕಲ್ ಕೆಲವು ಕಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಮ್ಮ ಹತ್ರ ಬಂದರೆ ಈ ಚೂರ್ಣ ತಗೊಂಡ್ರೆ ಕಿಡ್ನಿ ಕಾಯಿಲೆ ವಾಸಿ ಆಗುತ್ತೆ, ಕ್ರಿಯಾಟಿನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಕಿಡ್ನಿನೇ ಶ್ರಿಂಕ್ ಆಗಿಬಿಡುತ್ತೆ. ಯಾವುದೇ ಥರ ಚೂರ್ಣ ತಗೊಳ್ಳೋದಾಗಲಿ ಏನಿರಲ್ಲ. ಅಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ, ಅವು ಮರ್ಕ್ಯುರಿ, ಕ್ರೋಮಿಯಮು, ಲೆಡ್ಡು, ಈ ಥರ ಹೆವಿ ಮೆಟಲ್ಸ್ ಕೊಟ್ಟಾಗ ಅದೇನಾಗುತ್ತೆ, ಕೆಲವು ಟೆಂಪ್ರವರಿಯಾಗಿ ಅದು ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ, ಮತ್ತು ಸ್ವಲ್ಪ ಯೂರಿನ್ ಥರ ಪಾಸ್ ಆಗ್ತಾ ಇರುತ್ತೆ ಅದು. ಬಟ್ ಅದು ಟಾಕ್ಸಿಕ್ ಮೆಟೀರಿಯಲ್ ಕ್ಲಿಯರ್ ಆಗಲ್ಲ. ಮತ್ತು ಅದೇ ಮೆಟಲ್ಸ್ ಏನಾಗುತ್ತೆ ಅಂತ ಹೋಗಿ ಬೋನ್ ಮೇಲೆ, ನರುಗಳ ಮೇಲೆ, ಕಣ್ಣು ಮೇಲೆ, ಹೃದಯದ ಮೇಲೆಲ್ಲ ಕುತ್ಕೊಂಡು ಮತ್ತೆ ಡ್ಯಾಮೇಜ್ ಸ್ಟಾರ್ಟ್ ಮಾಡಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಂಡು ಮತ್ತೆ ನಮ್ಮ ಹತ್ರ ಆರೋಗ್ಯನೂ ಕೆಡಿಸ್ಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ನಾನು ಹೇಳೋದಂತ ಹೇಳಿದ್ರೆ, ಒಂದ್ಸತಿ ಈಗ ಟ್ರೀಟಬಲ್ ಕಾಸ್ ಇರುತ್ತೆ ಕಿಡ್ನಿ ಕೇಸ್ಗಳಿಗೆ, ಡಾಕ್ಟರ್ ಅನಿಲ್ ಅವ್ರು ಹೇಳ್ದಂಗೆ. ಅದನ್ನ ನಮ್ಮ ಹತ್ರ ಮೊದಲೇ ಡಾಕ್ಟರ್ ಪರಿಣಿತ ವೈದ್ಯರನ್ನ ಭೇಟಿ ಮಾಡಿ ಅವರು ತಿಳ್ಕೊಂಡ್ರೆ ಅದು ರಿವರ್ಸ್ ಮಾಡ್ಬೋದು ಕೆಲವು ಕಾಯಿಲೆಗಳನ್ನ.
ಕೆಲವು ಕಾಯಿಲೆಗಳನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್, ಇನ್ಸ್ಟೇಲ್ ಡಿಸೀಸ್ ಅಂತ ಹೇಳ್ತಾರೆ, ಅದು ರಿವರ್ಸ್ ಮಾಡ್ಲಿಕ್ಕೆ ಯಾವುದೇ ಕಾರಣನೂ ಆಗಲ್ಲ. ಅದಕ್ಕೆ ಏನಾಗುತ್ತೆ, ಡಯಾಲಿಸಿಸ್ಗೆ ಹೋಗಬೇಕು, ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಸೊ ಟ್ರಾನ್ಸ್ಪ್ಲಾಂಟ್ ನವೇ ಡೇಸ್ ಸಿಂಪ್ಲಿಫೈ ಆಗಿದೆ ಥಿಂಗ್ಸು. ಸೊ ಏನಂತಂದ್ರೆ ABO ಕಂಪೇಟಬಲ್ ಅಂತ ಹೇಳ್ತೀವಿ, ಮತ್ತೆ ABO ಇನ್ಕಾಂಪೇಟಬಲ್ ಅಂತ ಹೇಳಿ ಎರಡು ನಮ್ಮ ಹಾಸ್ಪಿಟಲ್ ಮಾಡ್ತಾ ಇದೀವಿ. ಓ ಬ್ಲಡ್ ಗ್ರೂಪ್ ಅವರು ಯಾರಿಗೆ ಬೇಕಾದ್ರೂ ಕಿಡ್ನಿ ಕೊಡ್ಬೋದು, ಅವ್ರು ಯೂನಿವರ್ಸಲ್ ಡೋನರ್ ಅಂತ ಹೇಳ್ತೀವಿ. AB ಅವರು ಯೂನಿವರ್ಸಲ್ ರಿಸಿಪಿಯೆಂಟ್ ಅಂತ ಹೇಳ್ತೀವಿ, ಯಾರ ಕಡೆಯಿಂದಾನು ಬ್ಲಡ್ ತಗೋಬಹುದು, ಬಟ್ ನಾವು ಕಿಡ್ನಿ ತಗೋಬಹುದು. ನಮ್ಮ ಹಾಸ್ಪಿಟಲಲ್ಲಿ ಅಕ್ರಾಸ್ ದ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. A ಇರೋ B ಕೊಡ್ಬೋದು, B ಇರೋರು O ಕೊಡ್ಬೋದು. ಸೊ ಈ ತರ ಎಲ್ಲ ಅಕ್ರಾಸ್ ದ ಬ್ಲಡ್ ಗ್ರೂಪ್ ನಾವು ಮಾಡ್ತಾ ಇದೀವಿ. ಸೊ ಬಟ್ ಜನಗಳಿಗೆ ಈಗ ಮೊದಲಷ್ಟು ಬಿಕಾಸ್ ಆಫ್ ಮೀಡಿಯಾದಲ್ಲಿ ಮತ್ತೆ ಅದೊಂದು ಅವೇರ್ನೆಸ್ ಬಂದ್ಮೇಲೆ ಸೊ ಕಿಡ್ನಿ ಕೊಟ್ಟವ್ರಿಗೂ ಯಾವುದೇ ತರ ತೊಂದರೆ ಇರಲ್ಲ. ಸೊ ನಾವು ಕಿಡ್ನಿ ತಗೊಳಕ್ ಮುಂಚೆ ಆ ಡೋನರ್ ಹತ್ರ ಅವ್ರಿಗೆ ಯಾವುದೇ ಸಮಸ್ಯೆ ಇದೆಯಾ ಇಲ್ವಾ, ಅವ್ರ ಸಮಸ್ಯೆ ಅವ್ರ ದೇಹದ ಮೇಲೆ ಏನಾರ ಪರಿಣಾಮ ಬೀರುತ್ತಾ, ಅವೆಲ್ಲ ನಾವು ನೋಡ್ಬಿಟ್ಟು ನಾವು ಅದು ಕಿಡ್ನಿ ಅಂತ ನಾವು ಇದು ಮಾಡೋದು. ಸೊ ನಮ್ಮ ಈ ದಿನದಂತೂ ನಾವು ಈ ಪತ್ರಕರ್ತರ ಹತ್ರ ಮತ್ತೆ ಮೀಡಿಯಾದವ್ರ ಹತ್ರ ಕೇಳ್ಕೊಳ್ಳೋದ್ರೆ ಒಂದು ಅವೇರ್ನೆಸ್ ಸ್ಪ್ರೆಡ್ ಆಗಬೇಕು. ಅಟ್ಲೀಸ್ಟ್ ಸ್ಪ್ರೆಡ್ ಆದಾಗ ಏನಾಗುತ್ತೆ, ಸೊ healthy they can lead a healthy life with healthy kidney. Thank you.